ಗುರುಗಳೇ, ಬ್ರಾಹ್ಮಣರು ದಾನ ದಕ್ಷಿಣೆ ತಗೋಬೋದಾ? ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಂತ ಕೇಳಿದ್ದಾರೆ. ದಾನ ದಕ್ಷಿಣೆ ತಗೊಳ್ಳೋದ್ರಿಂದ ಕರ್ಮಗಳು ಟ್ರಾನ್ಸ್ಫರ್ ಆಗುತ್ತೆ. ಜಾತಿಯಿಂದ ಬ್ರಾಹ್ಮಣನಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ಬ್ರಾಹ್ಮಣರು ದಾನ ದಕ್ಷಿಣೆ ತಗೋಬೋದಾ? ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಂತ ಕೇಳಿದ್ದಾರೆ. ದಾನ ದಕ್ಷಿಣೆ ತಗೊಳ್ಳೋದ್ರಿಂದ ಕರ್ಮಗಳು ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ಇದು ನಿಜನಾ? ಪ್ಲೀಸ್ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ಅಂದರೆ ಅರ್ಥ ತಿಳ್ಕೊಳ್ಳಿ. ಮೊದಲು ಸಿಂಪಲ್. ಬ್ರಹ್ಮಜ್ಞಾನವನ್ನು ಹೊಂದಿರುವವನು, ಬ್ರಹ್ಮಜ್ಞಾನದಲ್ಲಿ ಬದುಕುವವನು, ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡುವವನು ವ್ಯಕ್ತಿ ಯಾರಾದರೂ ಆಗಲಿ. ಕೇವಲ ಜನಿವಾರ ಧರಿಸಿ ಜಾತಿಯಿಂದ ಬ್ರಾಹ್ಮಣನಲ್ಲ. ವೃತ್ತಿಯಿಂದ ಬ್ರಾಹ್ಮಣ. ಇಂದಿನ ಕಾಲದಲ್ಲಿ ಸರಳವಾಗಿ ಅದು ದೊಡ್ಡ ಕಥೆ ಆಗುತ್ತೆ. ವರ್ಣಾಶ್ರಮ ಸಿಸ್ಟಮಲ್ಲಿ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಮಾಡಿದ್ದು ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡಲಿ ಅಂತ ಅಷ್ಟೇ, ಬೇರೇನಿಲ್ಲ. ಉಳಿದುದೆಲ್ಲವೂ ಮಧ್ಯೆ ಸೃಷ್ಟಿಯಾಗಿರತಕ್ಕಂಥ, ಮನಸ್ಸಿನಲ್ಲಿ ಸೃಷ್ಟಿಯಾಗಿರತಕ್ಕಂಥ ವಿಕಲ್ಪಗಳು. ಸುಮ್ಮನೆ ಏನೇನೋ ನಾನಾ ದೃಷ್ಟಿಕೋನದ ಏನೇನೋ ಸುಮ್ಮನೆ ಸೃಷ್ಟಿ ಮಾಡಿರ್ತಕ್ಕಂಥ ಜಾತಿಗಳು. ಜಾತಿಗಳಿಗೆ ಬೆಲೆ ಇಲ್ಲ, ಜ್ಞಾನಕ್ಕೆ ಬೆಲೆ. ಇದರ ಅರ್ಥ ಮಾಡ್ಕೊಳ್ಳಿ. ಅವಾಗ ಬ್ರಾಹ್ಮಣತ್ವ ಅಂದ್ರೆ ಏನು ಅರ್ಥ ಆಗುತ್ತೆ ಅಂತ. ಜ್ಞಾನಕ್ಕೆ ಬೆಲೆ, ಜಾತಿಗೆ ಬೆಲೆ ಇಲ್ಲ. ಒಬ್ಬ ಡಾಕ್ಟ್ರು ಯಾವ ಜಾತಿ ಆದರೇನು, ಅವನು ಕೊಡತಕ್ಕಂಥ ಟ್ರೀಟ್ಮೆಂಟ್ ಆ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ. ಯಾವುದಾದ್ರೂ ಆಸ್ಪತ್ರೆಯಲ್ಲಿ ನೋಡಿದ್ದೀರಾ, ಒಳ್ಳೆ ಸ್ಪೆಷಲಿಸ್ಟ್ ಡಾಕ್ಟ್ರ್ ಇದ್ದಾಗ ಜಾತಿ ಕೇಳ್ಕೊಂಡು ಹೋಗೋದನ್ನು? ಇಲ್ಲವೇ ಇಲ್ಲ. ಅಲ್ಲಿ ಅವನು ಯಾವ ಹುದ್ದೆಯಲ್ಲಿದ್ದಾನೆ, ಎಷ್ಟು ಜ್ಞಾನ ಇದೆ, ಎಷ್ಟು ಆಳವಾದ ಅನುಭವ ಇದೆ, ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರ ಮೇಲೆ ನೋಡ್ತಾರೆ. ಯಾವ ಡಾಕ್ಟರ್ ಆದರೂ ಹುಡ್ಕೊಂಡು ಹೋಗ್ತಾರೆ. ಯಾವ ಜಾತಿಯ ಡಾಕ್ಟರು ಶ್ರೇಷ್ಠ, ಯಾವ ಜಾತಿಯ ಡಾಕ್ಟರ್ ಎಂಜಿನಿಯರ್ ಶ್ರೇಷ್ಠ ಅಂತ ಇಲ್ಲವೇ ಇಲ್ಲ. ಸೊ ವ್ಯಕ್ತಿ ಜ್ಞಾನದಿಂದ ಶ್ರೇಷ್ಠನಾಗ್ತಾನೆ. ಹಾಗೆ ಬ್ರಾಹ್ಮಣತ್ವದಲ್ಲಿ ಬ್ರಹ್ಮಜ್ಞಾನ, ಸತ್ಯವನ್ನು ತಿಳಿದವನು, ಧರ್ಮವನ್ನು ತಿಳಿದವನು. ಧರ್ಮ ಅಂದ್ರೇನು, ಯಾವ್ಯಾವ ಜಾತಿಗಳಲ್ಲಿ ಯಾವ್ಯಾವ ಧರ್ಮ ಇರಬೇಕು, ಯಾವ ಜಾತಿಗಳಲ್ಲಿ, ಪ್ರಾಣಿಗಳಲ್ಲಿ ಪ್ರಾಣಿಯ ಜಾತಿ, ಜಲಾಚರಗಳು, ಅಚರಗಳು, ಚಲಿಸದಿರತಕ್ಕಂಥ ಜೀವಿಗಳಲ್ಲಿ, ಚಲಿಸದೇ ಇರತಕ್ಕಂಥ ವಸ್ತುಗಳು, ಚಲಿಸುವ ಜೀವಿಗಳಲ್ಲೂ ಕೂಡ ಭಗವಂತನಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಹೇಳುವಾಗ ಧರ್ಮ ಚಿಂತನೆ ಮುಖ್ಯ. ಏನು? ಹುಲಿಯ ಧರ್ಮ, ಅದು ಪ್ರಾಣಿಗಳನ್ನು ಹಿಡ್ಕೊಂಡು ತಿನ್ನುತ್ತೆ. ಹಾವಿನ ಧರ್ಮ, ಅದು ದೇವರು. ನಮ್ಮ ಹಿಂದೂಗಳಲ್ಲಿ ಹುಲಿನೂ ಕೂಡ ದೇವರು. ಹಾವಿನ ಧರ್ಮ ಏನು? ಇನ್ನೊಂದು ಹಾವನ್ನು ತಿನ್ನುತ್ತೆ, ಒಂದು ಪ್ರಾಣಿ ಇನ್ನೊಂದು ಕಪ್ಪೆನ ಹಿಡ್ಕೊಂಡು ತಿನ್ನುತ್ತೆ. ಅದ್ರ ಧರ್ಮ ಅದು ಕೊಲೆ ಮಾಡ್ತಿಲ್ಲ ಅಲ್ವಾ? ಹಾಗೆ ನಾನಾ ಪ್ರಾಣಿಗಳಿಗೆ ನಾನಾ ವಿಧವಾದ ಜಾತಿಗೆ ಅನುಸಾರವಾಗಿ, ಅಂದರೆ ಸಿಂಹ ಒಂದು ಜಾತಿ, ಹುಲಿ ಒಂದು ಜಾತಿ, ನರಿ ಒಂದು ಜಾತಿ, ಹಾವು ಒಂದು ಜಾತಿ, ಜಾತಿಗೆ ಅನುಗುಣವಾಗಿ ಒಂದು ಧರ್ಮ ಇರುತ್ತೆ. ಸೊ ಇಲ್ಲಿ ಮಾನವ ಧರ್ಮ ಅಂದ್ರೇನು? ಮಾನವ ಧರ್ಮವನ್ನು ಉಪದೇಶ ಮಾಡೋಕ್ಕೋಸ್ಕರನೇ ಉಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು, ರಾಮಾಯಣ, ಭಗವದ್ಗೀತೆ, ಮಹಾಭಾರತ, ನಾನಾ ಗ್ರಂಥಗಳು ಎಲ್ಲವೂ ಬಂದದ್ದು ಮಾನವ ಜಾತಿಯಲ್ಲಿ ಧರ್ಮವನ್ನು ಕ್ರಿಯೇಟ್ ಮಾಡೋಕ್ಕೆ. ಯಾವ ಧರ್ಮ? ಪ್ರೀತಿ, ಮಮತೆ, ಸೇವೆ, ಕರುಣೆ, ತ್ಯಾಗ, ಸಹಬಾಳ್ವೆ, ಒಬ್ಬರೊಬ್ಬರಲ್ಲಿ ಗೌರವಿಸುವುದು, ಒಬ್ಬರೊಬ್ಬರಲ್ಲಿ ದೈವತ್ವವನ್ನು ನೋಡುವುದು, ಇದು ಮಾನವ ಧರ್ಮ. ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಶಾಸ್ತ್ರ ಪುರಾಣಗಳು ಎಲ್ಲವೂ ಬಂತು. ಅದನ್ನು ಟೀಚ್ ಮಾಡೋಕ್ಕೆ ಒಬ್ಬರು ವ್ಯಕ್ತಿಗಳು ಬಂದರು. ಇದು ಧರ್ಮ. ಇದನ್ನು ಬಿಟ್ಟಿದ್ದು ಯಾವುದೋ ಧರ್ಮ ಅಲ್ಲ. ಮೋಸ ಇರಬಾರ್ದು, ಸುಳ್ಳು ಇರಬಾರ್ದು. ಮೋಸ ಮಾಡೋನು, ಸುಳ್ಳು ಹೇಳೋನು, ವ್ಯಾಪಾರ ಮಾಡೋನು ಬ್ರಾಹ್ಮಣನಾಗಲು ಸಾಧ್ಯವಿಲ್ಲ. ಈಗ ಸರಳವಾಗಿ ದೊಡ್ಡ ಕಥೆ ಇದು. ಸರಳವಾಗಿ ಸ್ವಲ್ಪ ಚಿಂತನೆ ಮಾಡಿ ನೋಡಿ. ನಿಮ್ಮ ಮನೆಗೆ ಒಂದು ಪೂಜೆ ಮಾಡ್ತಾ, ಒಂದು ಗೃಹ ಪ್ರವೇಶ ಅಂತ ಮಾಡ್ತೀರಾ.
ಒಂದು ಸೆಲೆಬ್ರೇಷನ್. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಯಾವುದೋ ಒಂದು ಪೂಜೆ ಮಾಡ್ತೀರಾ. ಆ ಪೂಜೆ ಮಾಡೋಕ್ಕೆ ನನಗೆ 5,000 ಕೊಟ್ಟರೆ ಮಾತ್ರ ಬರುತ್ತೇನೆ ಅಂದರೆ ಅವನು ಬ್ರಾಹ್ಮಣನಲ್ಲ, ಅವನು ವೈಶ್ಯ, ವ್ಯಾಪಾರಿ, ಜ್ಞಾನವನ್ನು ವ್ಯಾಪಾರ ಮಾಡುವವನು. ಬ್ರಾಹ್ಮಣ ಹೇಗಾಗ್ತಾನೆ? ಬ್ರಾಹ್ಮಣ ಫಿಕ್ಸ್ ಮಾಡೋಂಗಿಲ್ಲ ರೇಟು. ಸೊ ಸತ್ಯವನ್ನು ಭಗವಂತನ ಚಿಂತನೆಯಲ್ಲಿ ಭಗವಂತ ಅಂದ್ರೆ ಏನು, ಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸೋಕ್ಕೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಪ್ರೀತಿಯಿಂದ ಬಂದು ಅವನು ಪೂಜೆ ಮಾಡಿ ಹೋಗುವಾಗ ಅವನ ಜೀವನ ನಡಿಬೇಕಲ್ವಾ, ಆ ವ್ಯಕ್ತಿಯ ಜೀವನ ನಡಿಬೇಕಲ್ವಾ. ಯಾಕೆ ಅವನಿರೋದು ಕೇವಲ ಧರ್ಮವನ್ನು ಉಪದೇಶ ಮಾಡುವುದರಲ್ಲಿ, ಸತ್ಯವನ್ನು ಉಪದೇಶ ಮಾಡುವುದರಲ್ಲಿ, ಜ್ಞಾನ ಮಾರ್ಗದಲ್ಲಿರಬೇಕಾದಾಗ ಆಗ ಇವರು ಕಾಣಿಕೆ ಕೊಡ್ತಾರೆ. ಅದು ಶ್ರೇಷ್ಠವಾದ ಸಂಪಾದನೆ. ಕಾಣಿಕೆ ನನಗೆ 1,001 ರೂಪಾಯಿ ಕೊಡು, ಕಾಣಿಕೆ ನನಗೆ 5,000 ಕೊಡು ಅಂದರೆ ಅವನು ಬ್ರಾಹ್ಮಣನಲ್ಲ. ಸಿಂಪಲ್. ಸೊ ಬ್ರಾಹ್ಮಣರಾದವರು ಯಾವುದೇ ರೀತಿಯಾದ ಫಿಕ್ಸ್ಡ್ ಪೂಜೆ, 1 ಲಕ್ಷ ರೂಪಾಯಿ ಪೂಜೆ, 5 ಲಕ್ಷ ರೂಪಾಯಿ ಪೂಜೆ, ಸಾಮಾನುಗಳಿಗೇನೋ ಖರ್ಚಾಗತ್ತೆ, ಅದನ್ನು ಬೇಕಾದ್ರೆ ನೀವು ತಂದ್ಕೊಡಿ ಅಂತ ಹೇಳ್ಬೋದೇ ಹೊರತು ನಾನು ಮಾಡುವ ಕರ್ತವ್ಯಕ್ಕೆ ನಾನು ಇಷ್ಟು ಅಂತ ಫಿಕ್ಸ್ ಮಾಡಲ್ಲ. ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಭಕ್ತಿಯಿಂದ ಏನನ್ನು ಕೊಡ್ತಾರೋ ಅದು ಕೂಡ ಮಾಡ್ತಾರೆ. ನೋಡಿ, ಕೆಲವು ಪೂಜೆಗಳನ್ನು ನೋಡಿ, ಸತ್ಯನಾರಾಯಣ ಪೂಜೆ ಬೆಂಗಳೂರು ಟ್ರೆಂಡ್ ಆಗಿದೆ. ಅಲ್ಲಿ ಹೋದಾಗ ಅವನು ಮೊದಲೇ ಹೇಳ್ಬಿಟ್ಟಿರ್ತಾನೆ ಇಷ್ಟು ರೂಪಾಯಿ ಕೊಡಬೇಕು ಅಂತ. ಸೊ ಪಂಚಫಲಗಳನ್ನು ಒಂದು ದೊಡ್ಡ ತಟ್ಟೆಯಲ್ಲಿಟ್ಟು ಅದೆಲ್ಲ ಹಣ ಇಟ್ಟು ಕೊಡ್ತಾರೆ, ಅಷ್ಟು ದುಡ್ಡನ್ನ ಇಟ್ಬಿಟ್ಟು ಅವನಿಗೆ ಕೊಡ್ತಾರೆ. ಸೊ ಪಂಚಫಲಗಳನ್ನು ಇಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡ್ಕೋತಾರೆ ದುಡ್ಡು ಕೊಟ್ಟು. ಇಷ್ಟು ವ್ಯಾಪಾರ ಅಂತ ಫಿಕ್ಸ್ ಮಾಡಿಕೊಟ್ಟಾಗ ಧರ್ಮ ಎಲ್ಲಿದೆ ಅಲ್ಲಿ, ಸತ್ಯ ಎಲ್ಲಿದೆ ಅಲ್ಲಿ? ಸೊ ಇವರು ಪಂಚಫಲಗಳ ಜೊತೆಯಲ್ಲಿ ಬಟ್ಟೆ ವಸ್ತ್ರಗಳನ್ನು ಇಟ್ಟು ಹಣ ಇಟ್ಟು ಪ್ರೀತಿಯಿಂದ ಕೊಡಬೇಕು. ಇಷ್ಟು ಕೊಡು ಅಂತ ಕೇಳೋಂಗಿಲ್ಲ, ಎಷ್ಟು ಕೊಟ್ಟಿದ್ದಾರೆ ಅಂತ ಅವನು ಚರ್ಚೆ ಮಾಡೋಂಗಿಲ್ಲ. ಮನಸ್ಪೂರ್ವಕವಾಗಿ ಅವನು ಆಶೀರ್ವದಿಸಬೇಕು. ಜ್ಞಾನ ಮಾರ್ಗದಿಂದ, ಧರ್ಮ ಮಾರ್ಗದಿಂದ, ಸತ್ಯ ಮಾರ್ಗದಿಂದ ಅವನು ಬ್ರಾಹ್ಮಣ. ಇದು ತಪ್ಪಲ್ವೇ ಅಲ್ಲ. ಅವರ ಜೀವನ ಸಾಗಬೇಕು. ಹೀಗೆ ಪ್ರತಿಯೊಂದು ಜೀವಿಗಳಿಗೂ ಹೇಗೆ ಅವರ ಧರ್ಮ ಇದೆಯೋ, ಸೊ ಮಾನವ ಜೀವಿಗಳಿಗೆ ಸಮಾನತೆ ಇರಬೇಕು. ಅಸಮಾನತೆ ಬಂದಾಗ, ಬೇರೆ ಬೇರೆ ಅಂದಾಗ, ನಾನು ಶ್ರೇಷ್ಠ ಇನ್ನೊಬ್ಬ ಕೀಳು ಅಂತ ಅಂದಾಗ ಅವನು ಬ್ರಾಹ್ಮಣನಲ್ಲ. ಯಾಕೆಂದರೆ ಸೃಷ್ಟಿನಲ್ಲಿ, ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲರೂ ಅವನ ಸೃಷ್ಟಿಯೇ. ಮಾನವರು ಪ್ರತಿಯೊಬ್ಬ ವ್ಯಕ್ತಿನೂ ಅವನ ಸೃಷ್ಟಿಯೇ ಆಗಿರುವಾಗ, ನಾವೆಲ್ಲರೂ ಭಗವಂತನ ಮಕ್ಕಳಾಗಿರುವಾಗ, ನಾವು ಬ್ರಹ್ಮನ ಮಕ್ಕಳಾಗಿರುವಾಗ ವ್ಯತ್ಯಾಸ ಎಲ್ಲಿ ಬರುತ್ತೆ? ವ್ಯತ್ಯಾಸ ಬರುವುದು ಜ್ಞಾನದಲ್ಲಿ. ಇವನಿಗೆ ಜ್ಞಾನ ಕಡಿಮೆ ಇದೆ. ಯಾರಿಗೆ ಜ್ಞಾನ ಕಡಿಮೆ ಇದೆಯೋ ಅವನನ್ನು ಹೆಚ್ಚಿಗೆ ಪ್ರೀತಿಸಬೇಕು. ಇದು ಧರ್ಮ. ಸೊ ಇವನಿಗೆ ಜಾಸ್ತಿ ಜ್ಞಾನ ಇಲ್ಲ, ಸೊ ಅವನನ್ನು ಪ್ರೀತಿಸಿ ಪ್ರೀತಿಯಿಂದ ಅವನಿಗೆ ನಾನು ಜ್ಞಾನವನ್ನು ಕಲಿಸಬೇಕು ಅನ್ನುವವನು ಬ್ರಾಹ್ಮಣ. ಅಂದರೆ ಬ್ರಹ್ಮಜ್ಞಾನದಲ್ಲಿ ಇರುವವನು. ಸೊ ವ್ಯತ್ಯಾಸವನ್ನು ಮಾಡಿ, ನಾನಾ ವಿಧಗಳನ್ನು ಯೋಚನೆ ಮಾಡಿ ಅಸ್ಪೃಶ್ಯತೆಯಿಂದ ದೂರ ತಳ್ಳುವವನು ಬ್ರಾಹ್ಮಣನಲ್ಲ. ಸೊ ಬ್ರಹ್ಮಜ್ಞಾನ ಅಂದರೆ ಹೀಗೆ. ಸೊ ಜಾತಿಯಿಂದ ಹಾಕುವ ವೇಷದಿಂದ ಬ್ರಾಹ್ಮಣನಲ್ಲ, ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣ ಯಾವುದೇ ವ್ಯಕ್ತಿಯಾಗಲಿ. ಆಗ ಅವನು ಕಾಣಿಕೆಯನ್ನು ಸ್ವೀಕರಿಸಬಹುದು. ಅದು ದೈವ ಕಾಣಿಕೆ. ಯಾಕೆ ಬದುಕು ಅವನ ಮೇಲೆ ನಿಂತಿರುತ್ತೆ. ಸೊ ಇಷ್ಟು ಈಗ ಎಷ್ಟೋ ಕಡೆ ಈ ಪೂಜೆಗಿಷ್ಟು, ಈ ಪೂಜೆಗಿಷ್ಟು, ಈ ಪೂಜೆಗಿಷ್ಟು ಕೊಟ್ಟರೆ ಮಾತ್ರ ಪೂಜೆ ಮಾಡ್ತೀನಿ, ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ವೈಶ್ಯರು ಅಷ್ಟೇ. ಕೀಳಲ್ಲ, ವ್ಯಾಪಾರ, ಜ್ಞಾನವನ್ನು ವ್ಯಾಪಾರ ಮಾಡುವವನು ಅಷ್ಟೇ. ಅದು ಧರ್ಮ ಅಲ್ಲ, ಅಧರ್ಮದ ವ್ಯವಹಾರ. ಸೊ ಮನಸ್ಸಿನ ಭಾವನೆಗಳನ್ನು, ಮುಗ್ಧರ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ತುಂಬ ಜನ ಮೋಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಬ್ರಾಹ್ಮಣರಲ್ಲ. ಸೊ ನೆನಪಿಟ್ಕೊಳ್ಳಿ, ವೇಷದಿಂದ ಬ್ರಾಹ್ಮಣನಲ್ಲ, ಜ್ಞಾನದಿಂದ ಬ್ರಾಹ್ಮಣ, ಜಾತಿಯಿಂದ ಬ್ರಾಹ್ಮಣನಲ್ಲ, ಬ್ರಹ್ಮ ಜ್ಞಾನದಿಂದ ಬ್ರಾಹ್ಮಣ. ಈ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ವ್ಯತ್ಯಾಸ ಬರೋದೇ ಇಲ್ಲ. ಎಲ್ಲರಲ್ಲೂ ನಾವು ಭಗವಂತನ ನೋಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ನೋಡ್ತೀವಿ, ಅನುಭವಿಸ್ತೀವಿ. ಅದರಂಥ ಅದ್ಭುತವಾದ ಜ್ಞಾನ ಇನ್ನೊಂದಿಲ್ಲ. ಇನ್ನೊಬ್ಬರಲ್ಲಿ ದೇವರನ್ನು ನೋಡಿ ಪ್ರೀತಿಸಿ ಗೌರವಿಸುವುದೇ ಶ್ರೇಷ್ಠವಾದ ಪೂಜೆ. ಅರ್ಥ ಆಯ್ತಾ? ಕಾಣಿಕೆ ಸ್ವೀಕಾರ ಮಾಡಿ, ತಪ್ಪಿಲ್ಲ. ಆದರೆ ಕಾಣಿಕೆಯ ಹೆಸರಿನಲ್ಲಿ, ಜ್ಞಾನದ ಹೆಸರಿನಲ್ಲಿ, ನಂಬಿಕೆಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ವ್ಯಾಪಾರ ಮಾಡಬೇಡಿ.
ಬ್ರಾಹ್ಮಣತ್ವಕ್ಕೆ ತೊಂದರೆ ಆಗುತ್ತೆ, ಆ ಜ್ಞಾನಕ್ಕೆ ಆ ವ್ಯಕ್ತಿಗೆ ಬೆಲೆ ಇರೋದಿಲ್ಲ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.